ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನದ ಉತ್ತರಗಳು 2024-25 ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 1. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾಗಿದ್ದು ಕ್ರಿಸ್ತ ಶಕ 1896 ರಲ್ಲಿ. 2. ನಡಿಗೆ ಸ್ಪರ್ಧೆಯಲ್ಲಿ 18 ವರ್ಷದೊಳಗಿನ ಬಾಲಕಿಯರಿಗೆ 3 ಕಿಲೋಮೀಟರ್ ದೂರವನ್ನು ನಿಗದಿಪಡಿಸಿದೆ. 3. ಹರ್ಡಲ್ ತೂಕ 10 ಕಿಲೋಗ್ರಾಂಗಿಂತ ಕಡಿಮೆ ಇರಬೇಕು. 4. ಈ ಕೆಳಗಿನವುಗಳಲ್ಲಿ ಮಲೇರಿಯಾ ಜೀವನ ಶೈಲಿ ರೋಗವಲ್ಲ. 2. ಹೊಂದಿಸಿ ಬರೆಯಿರಿ. 5. ಕೋಬರ್ಟಿನ್ ಕ ಆಧುನಿಕ ಒಲಿಂಪಿಕ್ ಜನಕ. 6. ಜೇನ್ ಸೆವಿಲ್ಲಿ ಡ ನಡಿಗೆ. 7. ಪಿ.ಟಿ. ಉಷಾ ಬ ಹರ್ಡಲ್ಸ್. 8. ಡಬ್ಬಿ ಶೀತೆಗಳು ಅ ಘನತ್ಯಾಜ್ಯ ಪದಾರ್ಥಗಳು. 3. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 9. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಎಲ್ಲಿದೆ? ಉತ್ತರ: ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಲೂಸಾನ್ನಲ್ಲಿದೆ. 10. ಎಂ. ಶ್ಯಾಮ್ಸುಂದರ್ ರಾವ್ ರವರು ಯಾವ ರಾಜ್ಯದವರು? ಉತ್ತರ: ಎಂ. ಶ್ಯಾಮ್ಸುಂದರ್ ರಾವ್ ರವರು ಆಂಧ್ರಪ್ರದೇಶ ರಾಜ್ಯದವರು. 11. ದ್ರವ ತ್ಯಾಜ್ಯ ಪದಾರ್ಥಗಳು ಯಾವುವು? ಉತ್ತರ: ದ್ರವ ತ್ಯಾಜ್ಯ ಪದಾರ್ಥಗಳು ನಿರುಪಯೋಗಿ ವಸ್ತುಗಳು, ಮಲ, ಮೂತ್ರ, ಕೊಚ್ಚೆ-ನೀರು ಇತ್ಯಾದಿ. 12. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಯಾರ ಹೆಸರಿನಲ್ಲಿ ಆಚರಿಸಲಾಗುತ್ತದೆ? ಉತ್ತರ: ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಮೇಜರ್ ಧ್ಯಾನಚಂದ್ ರವರ ಹೆಸರಿನಲ್ಲಿ ಆಚರಿಸಲಾಗುತ್ತದೆ. 4. ಈ ಕೆಳಗಿನ ಪ್ರಶ್ನೆಗಳಿಗೆ 2, 3 ವಾಕ್ಯಗಳಲ್ಲಿ ಉತ್ತರಿಸಿರಿ. 13. ಮಹಿಳೆ ಮತ್ತು ಪುರುಷರಿಗೆ ನಡೆಸುವ ಹರ್ಡಲ್ ಸ್ಪರ್ಧೆಯ ದೂರವನ್ನು ತಿಳಿಸಿ. ಉತ್ತರ: ಪುರುಷರಿಗೆ 110 ಮೀಟರ್ ಮತ್ತು ಮಹಿಳೆಯರಿಗೆ 100 ಮೀಟರ್. 14. ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜನ ಉಪಯೋಗವೇನು? ಉತ್ತರ: ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಇದು ಕೀಲುಗಳನ್ನು ಭದ್ರಗೊಳಿಸಲು ಸಹಾಯಕವಾಗಿದೆ. ಈ ರೀತಿಯ ಪಟ್ಟಿಗಳು ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿದ್ದು ಒತ್ತಡ ನಿಯಂತ್ರಿಸಲು ಮತ್ತು ಅದುಮುವಿಕೆಗೆ ಸಹಾಯ ಮಾಡುತ್ತವೆ. ಲೋಹದಿಂದ ತಯಾರಿಸಿದ ಕ್ಲಿಪ್ಗಳ ಸಹಾಯದಿಂದ ಈ ಬ್ಯಾಂಡೇಜ್ಗಳನ್ನು ಭದ್ರವಾಗಿ ಕಟ್ಟಬಹುದು. 15. ಚಾರ್ಲ್ಸ್ ಕಿರಲಿ ಅವರು ಪಡೆದಿರುವ ಪದಕಗಳು ಯಾವುವು ತಿಳಿಸಿ. ಉತ್ತರ: 1. 1984 ರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ನಡೆದ ಒಲಿಂಪಿಕ್ನಲ್ಲಿ ಚಿನ್ನದ ಪದಕ. 2. 1985 ರಲ್ಲಿ ಜಪಾನಿನ ಟೋಕಿಯೋದಲ್ಲಿ ನಡೆದ ವಿಶ್ವಕಪ್ ಟೈಟಲ್. 3. 1986 ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಟೈಟಲ್. 4. 1988 ರಲ್ಲಿ ಸಿಯೋಲ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ. 5. 1996 ರಲ್ಲಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಸಂಸ್ಥೆಯ ಬೀಚ್ ವಾಲಿಬಾಲ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಇತ್ಯಾದಿ. 16. ಜೀವನ ಶೈಲಿ ರೋಗಗಳು ಯಾವುವು? ಉತ್ತರ: 1. ಅಲ್ಝೈಮರ್ಸ್ ಕಾಯಿಲೆ. 2. ಉಬ್ಬಸ. 3. ಕ್ಯಾನ್ಸರ್. 4. ಎರಡನೇ ನಮೂನೆಯ ಮಧುಮೇಹ. 5. ಹೃದ್ರೋಗಗಳು. 6. ಮೂತ್ರಪಿಂಡದ ರೋಗಗಳು. 7. ನಿರುತ್ಸಾಹ. 8. ಬೊಜ್ಜುತನ. 5. ಈ ಕೆಳಗಿನ ಪ್ರಶ್ನೆಗಳಿಗೆ 3, 4 ವಾಕ್ಯಗಳಲ್ಲಿ ಉತ್ತರಿಸಿರಿ. 17. ಒಲಿಂಪಿಕ್ ಧ್ಯೇಯ ವಾಕ್ಯದ ಅರ್ಥವನ್ನು ವಿವರಿಸಿ. ಉತ್ತರ: ಡೈಡನ್ ರಚಿಸಿ ಒಲಿಂಪಿಕ್ ಧ್ಯೇಯವಾಕ್ಯವಾದ ಬ್ಯಾಕ್ಕೋಟ್ ಸೈಟಿಯಸ್, ಫಾರ್ಟಿಯಸ್, ಆಲ್ಟಿಯಸ್ ಎಂಬುದಾಗಿದ್ದು, ಇದು ಇನ್ನೂ ವೇಗ, ಇನ್ನೂ ಶಕ್ತಿ, ಇನ್ನೂ ಮೇಲೆ ಎಂದರ್ಥವನ್ನು ನೀಡುತ್ತದೆ. 18. ಕೆರೆಗಳ ಸ್ವಚ್ಛತೆಯ ಬಗ್ಗೆ ತಿಳಿಸಿ. ಉತ್ತರ: 1. ಕೆರೆಯ ಸಂರಕ್ಷಣೆ. ಕೆರೆಗಳಲ್ಲಿ ಹೂಳು ತುಂಬಿಕೊಳ್ಳುವುದರಿಂದ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಆದ್ದರಿಂದ ಕೆರೆಗಳಲ್ಲಿ ಹೂಳೆತ್ತುವುದು ಅವಶ್ಯಕ.
2. ಬಹುಪಾಲು ಕೆರೆಗಳು ಮಳೆಯನ್ನು ಅವಲಂಬಿಸಿರುತ್ತವೆ. ಬೇಸಿಗೆಯಲ್ಲಿ ಬತ್ತಿ ಹೋಗುತ್ತವೆ. 3. ಕೆರೆಗಳಲ್ಲಿ ದನಕರುಗಳಿಗೆ ಸ್ನಾನ ಮಾಡಿಸಬಾರದು. 4. ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆಯಬಾರದು. 5. ಕೆರೆಯ ಸುತ್ತಮುತ್ತ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. 6. ಕೆರೆಗಳಲ್ಲಿ ಕಸವನ್ನು ಹಾಕಬಾರದು. 7. ಕೆರೆಯ ಸುತ್ತ ಕಟ್ಟೆಯನ್ನು ಕಟ್ಟುವುದರಿಂದ ನೀರು ಮಾಲಿನ್ಯವಾಗದಂತೆ ಮತ್ತು ಕೆರೆ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬಹುದು. 8. ತೆರೆದ ಚರಂಡಿಗಳಲ್ಲಿ ಹರಿಯುವ ಸಂಸ್ಕರಣೆಗೊಳಪಡಿಸದ ನೀರು ಸಮೀಪದ ಕೆರೆಗಳನ್ನು ಸೇರದಂತಿರಬೇಕು. 19. ಹಾಕಿ ಕ್ರೀಡಾಪಟುವಾದ ಡಾ. ಎಂ. ಪಿ. ಗಣೇಶರವರ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. ಉತ್ತರ ಕರ್ನಾಟಕದ ಕೊಡಗಿನಲ್ಲಿ ಹುಟ್ಟಿ ಭಾರತವನ್ನು 3 ವಿಶ್ವಕಪ್ನಲ್ಲಿ ಪ್ರತಿನಿಧಿಸಿದ ಡಾ. ಎಂ. ಪಿ. ಗಣೇಶ್ ಇವರು 1971ರಲ್ಲಿ ಬಾರ್ಸಿಲೋನಾದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ, 1973ರಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿ ತಂಡದ ನಾಯಕರಾಗಿ ಬೆಳ್ಳಿ ಪದಕ, 1972ರಲ್ಲಿ ಮ್ಯೂನಿಚ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದರು. 1972ರಲ್ಲಿ ವಿಶ್ವ 11ಗೆ ಆಯ್ಕೆಯಾಗಿ 1970ರಿಂದ 1974ರವರೆಗೆ ಏಷ್ಯಾ ತಂಡಕ್ಕೆ ಆಡಿದರು. 4. 1973ರಲ್ಲಿ ಇವರಿಗೆ ಅರ್ಜುನ್ ಪ್ರಶಸ್ತಿ ದೊರೆಯಿತು. 5. ಇವರು ಅನೇಕ ಸಲ ಭಾರತೀಯ ತಂಡದ ತರಬೇತುದಾರರಾಗಿ ತರಬೇತಿ ಸಮಿತಿಯ ಅಧ್ಯಕ್ಷರಾಗಿದ್ದರು. 6. ಭಾರತದ ಪ್ರತಿಷ್ಠಿತ ಸಂಸ್ಥೆಯಾದ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 20. ನಡಿಗೆ ಸ್ಪರ್ಧೆಯ ನಿಯಮಗಳನ್ನು ತಿಳಿಸಿ. ಉತ್ತರ 1. ಹಿಂದಿನ ಕಾಲನ್ನು ತೆಗೆದು ಮುಂದಿಡುವುದಕ್ಕಿಂತ ಮೊದಲು ಮುಂದಿನ ಕಾಲು 1 ಕ್ಷಣವಾದರೂ ನೆಲದ ಸಂಪರ್ಕ ಹೊಂದಿರಬೇಕು. ಶರೀರ ನೆಟ್ಟಗಿರಬೇಕು. 2. ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮ ಬದಲಾಗಬಾರದು. 3. ಸ್ಪರ್ಧಿಯ ಕಾಲು ನೇರವಾಗಿರಬೇಕು. 6. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ ಮತ್ತು ಅಂಕಣ ರಚನೆ. 21. ನಿಮ್ಮ ಸುತ್ತಮುತ್ತ ಯಾರಾದರೂ ನೀರಿನಲ್ಲಿ ಮುಳುಗಿದ್ದರೆ ಅವರಿಗೆ ನೀವು ನೀಡುವ ಪ್ರಥಮ ಚಿಕಿತ್ಸೆಯನ್ನು ತಿಳಿಸಿ. ಉತ್ತರ: ನೀರಿನಲ್ಲಿ ಮುಳುಗಿದ ವ್ಯಕ್ತಿಯ ಬಟ್ಟೆಗಳನ್ನು ಸಡಿಲಿಸಿ ಮುಖದಲ್ಲಿಯ ಕೆಸರು ಮತ್ತು ಕೊಳೆಯನ್ನು ಸ್ವಚ್ಛಗೊಳಿಸಿ ಅವನನ್ನು ಮುಖ ಕೆಳಗೆ ಮಾಡಿ ಮಲಗಿಸಿ ತಲೆಯನ್ನು ಒಂದು ಕಡೆ ತಿರುಗಿಸಿ ನೀವು ಅವನನ್ನು ಕಾಲುಗಳ ಮಧ್ಯದಲ್ಲಿ ಇಟ್ಟುಕೊಂಡು ಮೊಣಕಾಲು ಮಡಚಿ ಬಾಗುವುದು ಮತ್ತು 2 ಕೈಗಳನ್ನು ಅವನ ಪಕ್ಕೆಲುಬುಗಳ ಕೆಳಗೆ ಗಟ್ಟಿಯಾಗಿ ಇಡುವುದು ಮತ್ತು ನಮ್ಮ ಕೈಗಳನ್ನು ಸರಳವಾಗಿಸಿ ನಿಲ್ಲುವುದು. ಇದರಿಂದ ನಮ್ಮ ದೇಹದ ಭಾರವು ವ್ಯಕ್ತಿಯ ಎದೆಯ ಕೆಳಗೆ ಬೀಳುವುದು. ಇದು ವಫೆಯ ಮೇಲೆ ಒತ್ತಡವನ್ನುಂಟು ಮಾಡುವುದು. 2 ಸೆಕೆಂಡು ಈ ಸ್ಥಾನದಲ್ಲಿಯೇ ಇದ್ದು ತಿರುಗಿ ಬಗ್ಗಿದ ಸ್ಥಾನಕ್ಕೆ ಬರುವುದು. ಇಲ್ಲಿ 3 ಸೆಕೆಂಡು ತಡೆಯುವುದು. ಆಗ ಒತ್ತಡವು ಬಿಡುಗಡೆ ಹೊಂದುವುದು. ಪ್ರತಿ ನಿಮಿಷಕ್ಕೂ 12ರಂತೆ ಈ ಚಲನೆಗಳನ್ನು ಶ್ವಾಸಕೋಶದಲ್ಲಿಯ ನೀರು ಖಾಲಿಯಾಗುವವರೆಗೆ ಹಾಗೂ ಉಸಿರಾಟ ಪ್ರಾರಂಭವಾಗುವವರೆಗೆ ಮುಂದುವರೆಸುವುದು. ಆಗ ರೋಗಿ ನಿಟ್ಟುಸಿರಿನಿಂದ ಉಸಿರಾಟ ಆರಂಭಿಸುವನು. ಆಗ ಸಾಧ್ಯವಾದಷ್ಟು ಬೇಗನೆ ವೈದ್ಯರ ಬಳಿ ಕರೆದುಕೊಂಡು ಹೋಗಬೇಕು. 22. ಹರ್ಟ್ಜ್ನ ಅಂದವಾದ ಚಿತ್ರವನ್ನು ಬರೆದು ಅಳತೆ ಮತ್ತು ಭಾಗಗಳನ್ನು ಗುರುತಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.